ಹತ್ಯೆಗೆ ಹೋಟೆಲ್ನಲ್ಲೇ ನಡೆದಿತ್ತು ಒಂದು ಬಿಗ್ ಪ್ಲಾನ್. ಹತ್ಯೆಗೂ ಮುನ್ನ ಭರ್ಜರಿಯಾಗಿ ಬಿರಿಯಾನಿ ಬಾಡೂಟವನ್ನ ತಿಂದಿದ್ದಾರೆ. 2 ಗಂಟೆ 38 ನಿಮಿಷ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹತ್ಯೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಹೋಟೆಲ್ನಲ್ಲಿ ಒಂದು ಬಿಗ್ ಪ್ಲಾನ್ ಅನ್ನ ಮಾಡಲಾಗಿತ್ತು. ಭರ್ಜರಿಯಾಗಿ ಬಿರಿಯಾನಿ ಬಾಡೂಟವನ್ನ ತಿನ್ನಲಾಗಿತ್ತು. 2 ಗಂಟೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಅಂದು ರಾತ್ರಿ 8 ಗಂಟೆಗೆ ಶಿವಪ್ರಕಾಶ್ನ ಕೊಲೆ ಮಾಡಲಾಯಿತು. ರಾತ್ರಿ 8:15ಕ್ಕೆ ಜಗ್ಗ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ತನ್ನ ಆಡಿ ಕಾರ್ನ ಮೂಲಕ ಚೆನ್ನೈಗೆ ಎಸ್ಕೇಪ್ ಆಗಿರುವಂತದ್ದು. ಹೆಣ್ಣೂರಿನ ಕೆನೋಪಿ ಅಪಾರ್ಟ್ಮೆಂಟ್ ನಿಂದ ನೇರ ಚೆನ್ನೈಗೆ ಎಸ್ಕೇಪ್ ಆಗಿದ್ದಾನೆ. ಜಗ್ಗ ಮನೆಯಿಂದ ಎಸ್ಕೇಪ್ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿವೆ. ಈಗ ನೋಡಿ, ಪ್ರಮುಖವಾಗಿ ಒಂದು ಕಡೆ ಈ ರೌಡಿ ಶೀಟರ್ ಬಿಕ್ಲು ಕೊಲೆ ಸ್ಕೆಚ್ ಹೇಗಿತ್ತು ಅಂದ್ರೆ, ಬೆಳಗ್ಗೆ ಮನೆಯಲ್ಲೇ ಬಿಕ್ಲು ಶಿವ ಇದ್ದ. ಸೊ ಮೊದಲೇ ಆತನನ್ನ ಕೊಲೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಹಾಕಲಾಗಿತ್ತು. ನಿನ್ನೆ ರಾತ್ರಿ 8:30ಕ್ಕೆ ಅದರ ಆಸುಪಾಸಿನಲ್ಲಿ ಶಿವ ಹೊರ ಬಂದಿದ್ದ. ಆತನ ಕೊಲೆಯ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೇ ಬಿಕ್ಲು ಶಿವನಿಗೋಸ್ಕರ ಕಾದು ಕುಳಿತಿದ್ರು ದುಷ್ಕರ್ಮಿಗಳು. ಡ್ರೈವರ್ ಬಳಿ ಕಾರ್ ಕೀ ಪಡೆಯುವುದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ 2 ಬೈಕ್ ನಲ್ಲಿ ಕಾದಿದ್ದಂತಹ ಜಗ್ಗನ ಸಹಚರರು ಇದ್ದಕ್ಕಿದ್ದ ಹಾಗೆ ಮಾರಕಾಸ್ತ್ರಗಳಿಂದ ಆತನ ಮೇಲೆ ಮೃಗಗಳ ರೀತಿ ಎರಗ್ಬಿಡ್ತಾರೆ. ಅದಾದ ನಂತರವಾಗಿ ಆತನನ್ನ ಕೊಲೆ ಮಾಡ್ತಾರೆ. ಸೊ ಸದ್ಯದ ಮಟ್ಟಿಗೆ ಹತ್ಯೆಯ ಸ್ಕೆಚ್ ಹೇಗಿತ್ತು, ಹೋಟೆಲ್ನಲ್ಲೇ ಇದ್ರ ಬಗ್ಗೆ ದೊಡ್ಡದಾದಂತ ಒಂದು ಮೀಟಿಂಗ್ ನಡೆದಿತ್ತು. ಅದಾದ ನಂತರವಾಗಿ ಒಳ್ಳೆ ಊಟ, ಭರ್ಜರಿ ಬಿರಿಯಾನಿ ಊಟ ತಿನ್ಕೊಂಡು, ಹೊಟ್ಟೆ ತುಂಬಾ ತಿನ್ಕೊಂಡು ಬಿಕ್ಲು ಶಿವನನ್ನ ಕೊಲೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮಾತನಾಡ್ಕೊಂಡಿದ್ರು. ಯಾವ ರೀತಿ ಕೊಲೆ ಮಾಡಬೇಕು, ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು, ಪೊಲೀಸ್ನವರ ಕೈಗೆ ಸಿಕ್ಕರೆ ಏನ್ ಮಾಡಬೇಕು, ಪ್ರತಿಯೊಂದನ್ನೂ ಕೂಡ ಸ್ಕೆಚ್ ಹಾಕಲಾಗಿತ್ತು. ಅದರ ಫೋಟೇಜ್ ಅನ್ನ ನೀವು ನೋಡ್ತಾ ಇದ್ದೀರಾ. ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಾ ಇರುವಂತದ್ದು. 2 ಗಂಟೆ 38 ನಿಮಿಷ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸೊ ಅದಾದ ನಂತರವಾಗಿ 5 ತಿಂಗಳಿಂದ ಫೆಬ್ರವರಿಯಿಂದಲೂ ಕೂಡ ಸ್ಕೆಚ್ ಹಾಕೊಂಡು ಕೂತಿದ್ದಾರೆ. ನೋಡಿ, ಈತನನ್ನ ಕೊಲೆ ಮಾಡಬೇಕು ಅಂತ ಬಿಕ್ಲು ಶಿವನ ಕೊಲೆ ಕೇಸ್ ವಿಚಾರವಾಗಿ 5 ತಿಂಗಳಿಂದಲೂ ಕೂಡ ಸ್ಕೆಚ್ ಹಾಕೊಂಡು ಕೂತಿರುವಂತದ್ದು. ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆತನ ಮೇಲೆ ಎಗರಬೇಕು ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಬಿಕ್ಲು ಶಿವನ ಕೊಲೆಯ ವಿಚಾರವಾಗಿ ಪೊಲೀಸ್ನವರು ಬಹಳ ಚುರುಕಾಗಿ ತ್ವರಿತಗತಿಯಲ್ಲಿ ಜಗ್ಗು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಕೇರಳ, ತಮಿಳುನಾಡು, ಚೆನ್ನೈ ಎಲ್ಲಾ ಕಡೆ ಕೂಡ ರಣಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಆತ ಮನೆಯಿಂದ ಎಸ್ಕೇಪ್ ಆಗ್ತಾ ಇರುವಂತಹ ಸಿಸಿಟಿವಿ ಫೋಟೇಜ್ ಪೊಲೀಸ್ನವರಿಗೆ ಲಭ್ಯವಾಗಿದೆ.